ಮಹಿಳೆಯರು ಬಹಳ ಮುಖ್ಯ. ಮಹಿಳೆಯರು ಬಹಳ ಮುಖ್ಯ. ಒಂದು ಸಂಘಟನೆಗಾಗಿರ್ಬೋದು, ಒಂದು ರಾಜಕೀಯಕ್ಕಾಗಿರ್ಬೋದು. ಗಂಡು ಮಕ್ಕಳು ಸರಿಯಾದ ಒಂದು ವಿದ್ಯೆ ಇದ್ರೂ ಕೂಡ ಕಲಿತಾ ಇಲ್ಲ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣನವರೇ, ಹಾಗೆ ಕೋಲಾರ ತಾಲೂಕು ಅಧ್ಯಕ್ಷರಾಗಿರುವಂತಹ ಶಶಿ ಅಣ್ಣನವರೇ, ಕಾರ್ಮಿಕ ಘಟಕ ಅಧ್ಯಕ್ಷರಾಗಿರುವಂತಹ ಮಂಜಣ್ಣನವರೇ, ಹಾಗೆ ನಮ್ಮ ಮುಳಬಾಗಿಲು ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರಾಗಿರುವಂತಹ ಭಾಗ್ಯಮ್ಮನವರೇ, ಗೌರವ ಅಧ್ಯಕ್ಷರಾಗಿರುವಂತಹ ನಾಗೇಶ್ ಅಣ್ಣನವರೇ, ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ರಾನ್ಸಿಸ್ ಮಂಜಣ್ಣನವರೇ, DVG ಗುಂಡದ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದನಣ್ಣನವರೇ, ಮಣಿರವರೇ, ಉಮೇಶ್ ರವರೇ, ಸತೀಶ್ ಅಣ್ಣನವರೇ, ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹಾದ್ರವರೇ, ಹಾಗೆ ನಮ್ಮ ತಾಲೂಕಿನ ಕರ್ನಾಟಕ ರಕ್ಷಣಾ ಮುಖಂಡರಾಗಿರುವಂತಹ ಶಬೀರ್ ಸರ್ಕಾರಣ್ಣನವರೇ, ಸುಹೇಲ್ ರವರೇ, ಹಾಗೆ ಭಾಗ್ಯಮ್ಮನ ಜಯಲಕ್ಷ್ಮಮ್ಮನವರೇ, ಮೀನಾಕ್ಷಮ್ಮನವರೇ, ಅಮರಾವತಿ ಅಮ್ಮನವರೇ, ಎಲ್ಲರೂ ಕೂಡ ಇವತ್ತು ಮುಳಬಾಗಿಲು ನಗರ ನೂತನ ಮಹಿಳಾ ಘಟಕ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ಕೊಂತ, ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಗಡಿಭಾಗ. ಕೋಲಾರದಲ್ಲಿ ಮುಳುಬಾಗಿಲು ಗಡಿಭಾಗದಲ್ಲಿರುವಂತಹ ಮುಳುಬಾಗಿಲನ್ನ ನಾವೆಲ್ಲರೂ ಕೂಡ ಸೇರಿ ಕನ್ನಡದ ಒಂದು ನೆಲ, ಜಲ, ಭಾಷೆ ಏನಾದರೂ ಧಕ್ಕೆ ಆದರೆ ನಾವು ಕೂಡ ಕೋಲಾರ ಜಿಲ್ಲೆ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಿವತ್ತು ನಗರ ಘಟಕ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥ ಗೀತಮ್ಮನವರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರಿಗೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ, ಯಾಕೆಂದರೆ ಮುಂಚೆ ಒಂದು ಅಗ್ರಿಗೋಳಲ್ಲಿ ಕೆಲಸ ಮಾಡ್ತಿದ್ರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ನಗರದಲ್ಲಿ ಎಲ್ಲರೂ ಕೂಡ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಎಲ್ಲರೂ ಗೊತ್ತಿರೋದ್ರಿಂದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಒಂದು ಮಹಿಳೆಯ ಕಾರ್ಯಕ್ರಮಗಳನ್ನ ಸೇರ್ಪಡೆ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ರಕ್ಷಣಾ ವೇದಿಕೆಗೆ ಸ್ವಾಗತವನ್ನು ಬಯಸಬೇಕು. ಅದೇ ರೀತಿ ನಾನು ಆವಾಗಲೇ ಜಿಲ್ಲಾ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತಿದ್ದೆ. ಅವರು ಕೂಡ ಹೇಳಿದ್ದಾರೆ, ಇನ್ನೇನೇ ಮಾಡ್ರಪ್ಪ, ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಭಾಗ್ಯಮ್ಮನವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಹೋಬಳಿ, ಪಂಚಾಯಿತಿ, ತಾಲೂಕಿನಲ್ಲಿ ಕೂಡ ಒಂದು ಜೋರಾಗಿ ಒಂದು ಮಹಿಳೆಯನ್ನು ಸೇರ್ಪಡೆ ಮಾಡೋ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಏನು ಪಂಚಾಯಿತಿ ಹೋಬಳಿಯಲ್ಲಿ ಒಂದು 2-3 ಹೋಬಳಿ ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಸದಸ್ಯರು, ಅಧ್ಯಕ್ಷರುಗಳು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಒಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಮುಳಬಾಗಿಲು ತಾಲೂಕಿನಾದಂಥ ಎಲ್ಲ ಪಂಚಾಯಿತಿ ಹೋಬಳಿಗಳೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸೇರಿ ಜಿಲ್ಲಾ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಗಳನ್ನ ಮುಂದೆ ಮಾಡ್ತೀವಿ ಅಂತ ನಾನು ಜಿಲ್ಲಾಧ್ಯಕ್ಷರ ಮುಂದೆ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಾಕಂದರೆ ಮಹಿಳೆಯರು ಬಹಳ ಮುಖ್ಯ. ಒಂದು ಸಂಘಟನೆಗಾಗಿರ್ಬೋದು, ಒಂದು ರಾಜಕೀಯಕ್ಕಾಗಿರ್ಬೋದು. ಯಾಕೆಂದರೆ ಮಹಿಳೆಯರು ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರು. ಏನು ಈ ವಿದ್ಯೆಯನ್ನು ಕಲಿತಿದ್ದಾರೆ. ಗಂಡು ಮಕ್ಕಳಿಗಿಂತೂ ಇವಾಗಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಮುಂಚೂಣಿಯಲ್ಲಿದ್ದಾರೆ. ಯಾಕೆ ಅಂದರೆ ಈ ಗಂಡು ಮಕ್ಕಳು ಸರಿಯಾದ ಒಂದು ವಿದ್ಯೆ ಇದ್ದರೂ ಕೂಡ ಕಲಿತಾ ಇಲ್ಲ. ಅದ್ಯಾಕೋ ಅರ್ಥ ಆಗ್ತಾ ಇಲ್ಲ ನನಗೆ. ನಾನು ಅವರಲ್ಲಿ ಕೂಡ ಮನವಿ ಮಾಡ್ಕೊತೀನಿ, ವಿದ್ಯಾಭ್ಯಾಸ ಬಹಳ ಮುಖ್ಯ. ಯಾಕೆಂದರೆ ವಿದ್ಯಾರ್ಥಿನಿಯರು ಬಹಳ ಮುಂಚೆ ಇದ್ದಾರೆ. ಪ್ರತಿಯೊಂದು ತಾಲೂಕಲ್ಲಿ ಕೂಡ, ಪ್ರತಿಯೊಂದು ಪಂಚಾಯತಿ ಹೋಬಳಿಯಲ್ಲೂ ಕೂಡ ಮುಂಚೂಣಿಯಲ್ಲಿ ವಿದ್ಯೆಯಲ್ಲಿ ಮುಂದೆ ಸಾಗ್ತಿದ್ದಾರೆ. ಅವರು ಅದೇ ರೀತಿ ಸಾಗಲಿ. ಅದರ ಜೊತೆಗೆ ನಮ್ಮ ಒಂದು ವಿದ್ಯಾರ್ಥಿಗಳು, ಗಂಡು ಮಕ್ಕಳು ಕೂಡ ಅವ್ರ ಜೊತೆ ಸೇರಿ ಒಂದು ವಿದ್ಯಾಭ್ಯಾಸನ ಮುಂಚೂಣಿಯಲ್ಲಿ ಪಡಿಬೇಕು. ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಎಲ್ಲೇ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು ನಗರಸಭೆ ಆಗಿರ್ಬೋದು, ಎಲ್ಲ ಒಂದು ಹೆಚ್ಚು ಕಡಿಮೆಗಳಾದರೂ ಕೂಡ ನಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತೀವಿ ಅಂತ ಹೇಳ್ತಾ, ಎಲ್ಲವೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಮುಳಬಾಗಿಲಿನ ರಕ್ಷಣಾ ವೇದಿಕೆ ಸದಸ್ಯರು ಹಾಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿರುವಂಥ ಮಗದೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಅಭಿನಂದನೆ ಹೇಳ್ತಾ ಈ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಅದೇ ರೀತಿ ಇವತ್ತು ಊಟದ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ತಾವೆಲ್ಲರೂ ಕೂಡ ಊಟದ ಮಾಡಿ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಹಾಗೆ ತಮ್ಮ ಜಿಲ್ಲಾಧ್ಯಕ್ಷ